ಮತ್ತೊಬ್ಬರು ಭಕ್ತರಾದಂತ ದಯಾನಂದ್ ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸ್ವಾಮೀಜಿ ಅವರೊಂದಿಗೆ ಅವರ ಒಡನಾಟ ಹೇಗಿತ್ತು? ಆ ದಯಾನಂದ್ ಪಾಟೀಲ್ ಅವರೇ, ನಮಸ್ತೆ. ನಮಸ್ಕಾರ. ನಮಸ್ಕಾರ. ಸ್ವಾಮೀಜಿ ಅವರ ನಿಧನದ ಸುದ್ದಿ ಕೇಳಿದಾಗ ನಿಮ್ಗೆ ಹೇಗನ್ನಿಸ್ತು? ಅವರೊಂದಿನ ಒಡನಾಟ ಹೇಗಿತ್ತು? ನಾವು ಕೂಡ ಮಠದ ಭಕ್ತರಾಗಿದ್ದು, ಏನವರ ಧಾರ್ಮಿಕ ಮತ್ತು ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅವ್ರು ಮಾಡಿದಂತ ಅನನ್ಯ ಸೇವೆ ಇಡೀ ಮೈಸೂರಿನ ಸುತ್ತಮುತ್ತಲಿನ ಮೈಸೂರು, ಚಾಮರಾಜನಗರ, ಮಂಡ್ಯ ಈ ಒಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಮಾಡಿದಂತ ಶೈಕ್ಷಣಿಕ ಕ್ಷೇತ್ರಗಳ ಸಾಧನೆ ಇದೆ ಅಲ್ಲ, ಅದನ್ನ ಯಾವತ್ತೂ ಕೂಡ ನಾವು ಮರೆಯೋದಕ್ಕಾಗೋದಿಲ್ಲ. ಏನು ಹೊಸಮಠದ ಪರಮ ಪೂಜ್ಯರು ಇವತ್ತು ಚಿದಾನಂದ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದು ಮೈಸೂರು ಮತ್ತು ಅಕ್ಕಪಕ್ಕದ 2-3 ಜಿಲ್ಲೆಗಳಿಗೆ ತುಂಬಲಾರದ ನಷ್ಟ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸ್ವಾಮೀಜಿ ಅವರೊಂದಿಗೆ ನಿಮ್ಮ ಒಡನಾಟ ಹೇಗಿತ್ತು? ಒಡನಾಟ ಬಹಳ ಇಷ್ಟವಾದಂತ ಅವರ ಒಂದು ಗುಣಗಳಲ್ಲಿ ತುಂಬಾ ಸರಳತೆ. ಅವರು ತಮ್ಮ ಸರಳತೆ, ಸಾತ್ವಿಕತೆ, ಅವರು ಯಾವಾಗ್ಲೂ ಸಮಾಜಮುಖಿ ಚಿಂತನೆಗಳಿಂದ ನಮ್ಮ ಮತ್ತೆ ಅವರ ನಡುವೆ ಭಕ್ತರ ಹೃದಯದಲ್ಲಿ ಶಾಶ್ವತವಾಗಿ ಸ್ಥಾನವನ್ನ ಪಡೆದಿದ್ದಂತ ಶ್ರೀಗಳವರು. ಯಾವತ್ತು ವಾಸ್ತವವನ್ನ ಹೆಚ್ಚು ಮಾತನಾಡ್ತಾ ಇದ್ರು, ವೈಚಾರಿಕತೆ ಹೆಚ್ಚಿತ್ತು. ಬಸವಾದಿ ಶರಣರ ತತ್ವಗಳನ್ನ ಬದುಕಿನುದ್ದಕ್ಕೂ ಅವರು ಅದನ್ನ ಅಳವಡಿಸ್ಕೊಂಡಿದ್ರು, ಅದನ್ನ ಸಾರಿದ್ರು ಕೂಡ. ಎಲ್ಲರೂ ಕೂಡ ಹೇಳ್ತಾ ಹೋಗ್ತಾರೆ ಬಸವಾದಿ ಶರಣರ ತತ್ವಗಳನ್ನ, ಇವರು ಬದುಕಿನುದ್ದಕ್ಕೂ ಅದನ್ನ ಅಳವಡಿಸ್ಕೊಂಡು ಅದನ್ನ ಭಕ್ತರಿಗೂ ಕೂಡ ಇದನ್ನ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಪ್ರೇರೇಪಣೆಯನ್ನ ಕೊಟ್ಟಂತವರು. ಆ ನಟರಾಜ್ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಅಕ್ಷರ, ಅನ್ನದಾಸೋಹ, ಇವತ್ತು ಸುಶಿಕ್ಷಿತ ಸಮಾಜಕ್ಕೆ ಏನಾದ್ರು ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಮೈಸೂರಿನಲ್ಲಿ ಅದು ನಟರಾಜ ಶಿಕ್ಷಣ ಸಂಸ್ಥೆಯಲ್ಲೂ ಕೂಡ. ಏನಿವತ್ತು ಅನೇಕ ಮಠಗಳು ಏನ್ ಮಾಡಿರ್ತಕ್ಕಂಥ ಕೆಲಸಗಳಿದೆ, ಆ ಕೆಲಸವನ್ನ ಈ ಒಂದು ನಟರಾಜ ಶಿಕ್ಷಣ ಸಂಸ್ಥೆ ಮೂಲಕ ಈ ಒಂದು ಚಿದಾನಂದ ಸ್ವಾಮಿಗಳು ಬಹಳ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ರಾಜ್ಯಕ್ಕೂ ನಷ್ಟ ಇದು ಅವರ ಅಗಲಿಕೆ. ಓರ್ವ ಶ್ರೇಷ್ಠ ಆಧ್ಯಾತ್ಮಿಕ ಹಾಗೂ ಶೈಕ್ಷಣಿಕ ಮಾರ್ಗದರ್ಶಕರು. ಸ್ವಾಮೀಜಿಯವರ ಒಂದು ಯಾವ ಗುಣ ನಿಮ್ಗೆ ಬಹಳ ಅತ್ಯಂತ ಪ್ರಿಯ ಆಗಿತ್ತು, ಇಷ್ಟ ಆಗಿತ್ತು? ಸ್ವಾಮೀಜಿಯವರ ಯಾವ ಗುಣ? ಸಿಂಪ್ಲಿಸಿಟಿ. ಅವರ ಒಂದು ಸರಳತೆ ಇದೆ ಅಲ್ಲ, ಆ ಸಾತ್ವಿಕತೆ ಇದೆ ಅಲ್ಲ, ಯಾವಾಗ್ಲೂ ಸಮಾಜಮುಖಿ ತುಡಿತ ಏನಿತ್ತು ಅದು ಬಹಳ ಇಷ್ಟವಾದಂತದ್ದು ನಮಗೆ ಸ್ವಾಮೀಜಿಗಳ ಗುಣ ಅಲ್ಲಿ. ಯಾರೇ ಬಂದ್ರು ಅತಿ ಬೇಗ ಸ್ಪಂದಿಸ್ತಾ ಇದ್ರು, ಕಷ್ಟ ಕಾಲದಲ್ಲಿ ಇರೋರ್ಗೆ ಬೇಗ ಸ್ಪಂದಿಸ್ತಾ ಇದ್ರು ಅಂತ ಅನೇಕ ಭಕ್ತರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲು ಮೇಡಮ್, ಖಂಡಿತವಾಗ್ಲು. ಗ್ರಾಮೀಣ ಪ್ರದೇಶದಿಂದ ಮೈಸೂರು ನಗರಕ್ಕೆ ಓದ್ಲಿಕ್ಕೆ ಬಂದಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರಿಗೆ ಉಚಿತವಾಗಿ ಶಿಕ್ಷಣವನ್ನ ಕೊಟ್ಟು, ಉಚಿತವಾಗಿ ಅನ್ನದಾಸೋಹವನ್ನ ಕೊಟ್ಟು, ಉಚಿತವಾಗಿ ವಸತಿಯನ್ನ ಕೊಟ್ಟು, ಜಾತ್ಯತೀತವಾಗಿ ಬಸವಾದಿ ಶರಣರ ತತ್ವಗಳನ್ನ ಅಳವಡಿಸ್ಕೊಳ್ಳೋದಿದೆ ಅಲ್ಲ, ಅದು ಬಹಳ ಅವರ ವ್ಯಕ್ತಿತ್ವಗಳಲ್ಲಿ ಬಹಳ ದೊಡ್ಡ ಗುಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಒಬ್ಬ ಶ್ರೇಷ್ಠ ಆಧ್ಯಾತ್ಮಿಕ ಒಬ್ಬ ದೊಡ್ಡ ಮಾರ್ಗದರ್ಶಕನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಬಹಳ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ಖಂಡಿತ ಮೇಡಮ್, ಖಂಡಿತ. ಈಗ ಅವ್ರಿಗೆ ಅಪಾರ ಭಕ್ತವೃಂದ ಇದೆ. ನಾವೆಲ್ಲರೂ ಕೂಡ ಇವತ್ತು ದುಃಖದಲ್ಲಿದ್ದೇವೆ. ಆ ಭಗವಂತ ಮತ್ತೊಮ್ಮೆ ಅವರ ಅವತಾರದ ಇನ್ನೊಬ್ಬ ಉತ್ತರಾಧಿಕಾರಿಯನ್ನ ಮಠಕ್ಕೆ ಸದ್ಭಕ್ತರು ಎಲ್ಲ ಸೇರಿ ಒಂದು ಒಳ್ಳೆ ಮಠ ಮುಂದಿನ ಉತ್ತರಾಧಿಕಾರಿಯನ್ನ ನಿಯುಕ್ತಿಗೊಳಿಸ್ಲಿ, ಅವ್ರು ಇವ್ರ ಸೇವೆಯನ್ನ ಮುಂದುವರಿಸ್ಲಿ ಅಂತ ಹೇಳಿ ನಾವು ಆಸೆ ಪಡ್ತೇವೆ. ಎಸ್ ದಯಾನಂದ್ ಪಾಟೀಲ್ ಅವರೇ, ಧನ್ಯವಾದ. ಇಷ್ಟೊತ್ತು ನಿಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಎಸ್ ಸ್ವಾಮೀಜಿಯವರು, ಚಿದಾನಂದ ಸ್ವಾಮೀಜಿಯವರು ಲಿಂಗೈಕ್ಯರಾಗಿದ್ದಾರೆ. ಇಂದು ಅವರ ಬಗ್ಗೆ ದಯಾನಂದ ಪಾಟೀಲ್ ಅವರು ಅತ್ಯಂತ ದುಃಖದಿಂದ ಹೇಳಿರುವಂತದ್ದು. ಚಿದಾನಂದ ಸ್ವಾಮೀಜಿಯವರು ಪೀಠಾಧ್ಯಕ್ಷರಾದ ನಂತರ ಮಠದ ಮೂಲಕ ಸಮಾಜ ಸೇವೆಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಿದ್ದಾರೆ. ಪ್ರಾಥಮಿಕ ಶಾಲೆಯಿಂದ ಹಿಡಿದು B.Ed ವರ್ಗುನು ಅವರು ಒಂದು ತಮ್ಮ ಕೈಲಾದಷ್ಟು ಸಹಾಯಗಳನ್ನ ಮಾಡಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇರ್ಬೋದು, ಅನ್ನದಾಸೋಹ ಇರ್ಬೋದು, ವಸತಿ ಸೌಲಭ್ಯ ಇರ್ಬೋದು, ಈ ರೀತಿ ಅನೇಕ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮಹತ್ವದ ಸೇವೆಗಳನ್ನ ಸಲ್ಲಿಸಿದ್ದಾರೆ. ಅದರಲ್ಲೂ ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಮೈಸೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಬಂದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಆಗಿರ್ಬೋದು, ವಸತಿ ನೀಡೋದಾಗಿರ್ಬೋದು, ಇದ್ರ ಮೂಲಕ ಬಹಳ ನೆರವಾಗಿದ್ರು.